ಗಂ ಗಣಪತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶ್ಚನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ, 2 ಮಾಸಗಳು ಬರುವಂಥದ್ದು. ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ, ಕೇತುವು ಸಿಂಹರಾಶಿಯಲ್ಲಿ, ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯಲ್ಲಿ, ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ, ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ, ರಾಹು ಭಗವಾನರು ಕುಂಭರಾಶಿಯಲ್ಲಿ, ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ. ಇದು ಮಾಸದ ಒಂದು ಗ್ರಹಗಳ ಸಂಚಾರ. ನವೆಂಬರ್ ಮಾಸದ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರು ತುಂಬ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀರ. ಏನೋ ಒಂದು ರೀತಿಯಾದಂತಹ ಅನುಕೂಲ ಸಿಗುವಂತಹ ಮಾಸ ಈ ನವೆಂಬರ್ ಮಾಸ. ಯಾವ ರೀತಿಯಾದಂತಹ ಅನುಕೂಲ ಸಿಗುತ್ತೆ ಅನ್ನೋದು ನೋಡೋಣ. ಪ್ರಮುಖವಾಗಿ ಭಾಗ್ಯದಲ್ಲಿ ಗುರು ಸಂಚಾರ ಮಾಡಬೇಕಂದ್ರೆ ಹಳೆಯ ಆಸ್ತಿ ವಿಚಾರ ಆಗ್ಬೋದು, ಅಥವಾ ತಂದೆ ತಾಯಿಗಳಿಂದ ಯಾವುದೋ ಒಂದು ಹಣಕಾಸನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರ, ಅದು ಸಹ ಸಿಗುತ್ತೆ. ತಾತನ ಅಥವಾ ಮುತ್ತಾತನ ಅಥವಾ ಅಜ್ಜಿ ತಾತನ ಯಾರ್ದೋ ಒಬ್ಬರದ್ದು ಆಸ್ತಿ ವಿಚಾರದಲ್ಲಿ ಏನೋ ಒಂದು ರೀತಿ ನಿಮಗೆ ಅನುಕೂಲ ಆಗಬೇಕು. ಖಂಡಿತ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಮಕ್ಕಳ ಓದಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಅಭಿವೃದ್ಧಿ ಖಂಡಿತ ಚೆನ್ನಾಗಿರ್ತದೆ. ಅದೇ ರೀತಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಉದರಕ್ಕೆ ಸಂಬಂಧಪಟ್ಟಿರೋಂಥದ ಇನ್ಫೆಕ್ಷನ್ ಆಗಿರ್ಬೋದು, ಸಣ್ಣ ಪುಟ್ಟ ನೋವುಗಳಾಗಿರ್ಬೋದು, ಇದು ಖಂಡಿತ ಕಾಣುವಂಥದ್ದು. ಕಲುಷಿತ ನೀರನ್ನು ಕುಡಿಬೇಡಿ. ಯಾಕಂದರೆ ಜಲತತ್ವ ರಾಶಿಯಿಂದ ಕಲುಷಿತ ನೀರನ್ನು ಸೇವನೆ ಮಾಡಬಾರ್ದು. ಗೊತ್ತಿಲ್ಲದೆ ಯಾವುದೋ ಕುಡಿದ್ಬಿಟ್ಟಿದ್ದೀನಿ, ಅಲ್ಲೆಲ್ಲೋ ನೀರು ಕುಡಿದ್ಬಿಟ್ಟು ಗಂಟಲು ಕಟ್ಕೊಂಡಿದೆ ಅನ್ನೋವಂಥದ್ದಾಗಿರ್ಬೋದು, ಅಥವಾ ಹೊಟ್ಟೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಸಹ ಉಂಟಾಗುತ್ತೆ. ಇನ್ನು ಮಾನಸಿಕ ವಿಚಾರದಲ್ಲಿ ಒಂದು ರೀತಿಯಾದ ಸ್ಥಿರವಾದಂತಹ ಮನಸ್ಸು ಇರುವಂಥದ್ದು. ಅದೇ ರೀತಿ ಓದುತ್ತಿರುವಂತಹ ಮಕ್ಕಳಲ್ಲಿ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾರಿಗೆಲ್ಲ ಏನೋ ಒಂದು ಪ್ರಮೋಷನ್ ಸಿಗಬೇಕು, ಈ ವರ್ಷ ತುಂಬ ಪ್ರಯತ್ನ ಮಾಡ್ತಿದ್ದೆ ಅನ್ನೋರಿಗೆ ಖಂಡಿತ ಪ್ರಮೋಷನ್ ಸಿಗೋವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಂದ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂಥದ್ದು, ಅಥವಾ ಸ್ನೇಹಿತರಿಂದ ಒಂದು ಒಳ್ಳೆಯ ವಿಚಾರವನ್ನು ಕೇಳುವಂಥದ್ದು, ಅದರಲ್ಲಿ ಅಭಿವೃದ್ಧಿಯನ್ನು ನೀವು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದ್ರಲ್ಲಿ ಪ್ರಮುಖವಾಗಿ ಮಂಡಿಗೆ ಸಂಬಂಧಪಟ್ಟಂಥ, ಕಾಲಿಗೆ ಸಂಬಂಧಪಟ್ಟಂಥ ನೋವು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಾ. ಅದು ದೊಡ್ಡ ವಿಚಾರ ಅಲ್ಲ, ಸಣ್ಣ ಪುಟ್ಟ ವಿಚಾರದಲ್ಲಿ ಅದು ಸರಿ ಹೋಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಯಾರೆಲ್ಲ ಹೊಸ ಹೂಡಿಕೆ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದ್ರಲ್ಲಿ ಮಾಡಿದ್ರೆ ಒಳ್ಳೆಯದೋ ಕೆಟ್ಟದ್ದು, ಅಥವಾ ಯಾವುದೋ ಒಂದು ಹೊಸ ಅಪ್ಲಿಕೇಶನ್ ಹಾಕಬೇಕು ಕೆಲಸದಲ್ಲಿ, ಆಗುತ್ತೋ ಆಗಲ್ವೋ ಅನ್ನೋ ಒಂದು ಗೊಂದಲ ಇದ್ದವ್ರಿಗೆ ಖಂಡಿತ ಈ ಮಾಸ ನಿಮಗೆ ದಾರಿ ಕಾಣಿಸುವಂಥದ್ದು. ದಾರಿಯಲ್ಲಿ ದೀಪವೂ ಸಹ ಸಿಗುತ್ತೆ. ಆ ದೀಪದಿಂದ ನಿಮ್ಮ ಬೆಳಕು ಸಹ ಚೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಭಿವೃದ್ಧಿ ಖಂಡಿತ ಕಟ್ಟಿಟ್ಟ ಬುತ್ತಿ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅನ್ನೋದ್ರೆ, ಈ ಮಾಸದಲ್ಲಿ ಸಾಮಾನ್ಯವಾಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾ ಇರ್ತೀರ. ಅದರ ಒಟ್ಟಿಗೆ ನೀವು ಮಾಡಬೇಕಾಗಿರುವಂಥದ್ದು ನಾರಾಯಣನ ಒಂದು ಸ್ಮರಣೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಎಲ್ಲರಿಗೂ ಶುಭವಾಗಲಿ.